ನಮಸ್ಕಾರ ವೀಕ್ಷಕರೇ, ಪಂಚಾಯತ್ ಸ್ವರಾಜ್ ಸಮಾಚಾರಕ್ಕೆ ತಮಗೆ ಸ್ವಾಗತ. ಈಗ ನಮ್ಮ ಜೊತೆ ಮಾಜಿ ಸಚಿವರು ಹಾಗೂ ನಿಪ್ಪಾಣಿ ಶಾಸಕರಾದಂಥ ಶಶಿಕಲಾ ಜೊಲ್ಲೆ ಅವರು ನಮ್ಮ ಜೊತೆ ಇದ್ದಾರೆ. ಈಗಾಗಲೇ ರಾಜಕೀಯ ಬೆಳವಣಿಗೆಗಳ ಕುರಿತಾಗಿ ಅವ್ರ ಜೊತೆ ನಾವು ಚರ್ಚೆ ಮಾಡಲಿದ್ದೀವಿ. ಮೊದಲನೇದಾಗಿ ಇವತ್ತಿನ ದಿವಸ ನಾವು ನರೇಗಾದಲ್ಲಿ ಈಗಿರುವಂಥ ಬದಲಾವಣೆಗಳು ಮತ್ತು ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂಥ ಒಂದು ನಿರ್ಣಯದ ಆಧಾರದ ಮೇಲೆ ಕಾಂಗ್ರೆಸ್ ಪಕ್ಷ ಒಂದು ಜನ ಆಂದೋಲನವನ್ನ ಸೃಷ್ಟಿ ಮಾಡಲು ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಆಂದೋಲನ ಸೃಷ್ಟಿ ಮಾಡ್ತಾ ಇದೆ. ಅದಕ್ಕೆ ಟಕ್ಕರ್ ನೀಡುವ ಸಂಬಂಧ ಭಾರತೀಯ ಜನತಾ ಪಕ್ಷ ಯಾವ ಕ್ರಮ ಕೈಗೊಳ್ತಾ ಇದೆ, ಯಾವ ರೀತಿ ಹೋರಾಟವನ್ನ ಮತ್ತು ತಮ್ಮ ಈ ನೀತಿಯನ್ನ ಜನರಿಗೆ ವಿಶ್ವಾಸ ವ್ಯಕ್ತಪಡಿಸುವಂತಹ ವಿಷಯಗಳನ್ನ ಯಾವ ರೀತಿ ತೆಗೆದುಕೊಂಡು ಹೋಗ್ತಾ ಇದೆ ಅನ್ನೋದನ್ನ ನಾವು ಕೇಳೋಣ. ಮೇಡಮ್ ನಮಸ್ಕಾರ, ತಮಗೆ ಪಂಚಾಯತ್ ಸ್ವರಾಜ್ ಸಮಾಚಾರಕ್ಕೆ ಸ್ವಾಗತ. ಯಾವ ರೀತಿ ನರೇಗಾ ವಿಷಯದ ದರವಾಗಿ ಕಾಂಗ್ರೆಸ್ ಒಂದು ಆಂದೋಲನ ಶುರು ಮಾಡಿ ರಾಜ್ಯಾದ್ಯಂತ ದೇಶಾದ್ಯಂತ ಆಂದೋಲನ ಪ್ರಾರಂಭ ಮಾಡ್ಲಿಕ್ಕೆ ತಯಾರು ನಡೆಸಿದೆ, ನೀವು ಇದ್ರ ಯಾವ ರೀತಿ ನೋಡ್ತೀರಿ ಮೇಡಮ್? ನೋಡ್ರಿ, ಭಾರತ ದೇಶ ಸ್ವತಂತ್ರ ಆಗಿ ಈಗ ಸುಮಾರು 76-77 ವರ್ಷ ನಾವು ಕಳೆದಿದ್ದೀವಿ. ಇದರಲ್ಲಿ ಹೆಚ್ಚಿನ ಸಮಯ ಕಾಂಗ್ರೆಸ್ ಸರ್ಕಾರನ ಕೇಂದ್ರದಲ್ಲಿತ್ತು. ನಮ್ಮ ಸಮಯ ಬಹಳಷ್ಟು ಕಡಿಮೆ. ಇತ್ತೀಚೆಗೆ ನಮ್ಮ ಸಮಯ ಭಾರತೀಯ ಜನತಾ ಪಕ್ಷದ ಒಂದು ಕೇಂದ್ರದ ಆಡಳಿತವನ್ನ ಮಾಡ್ತಾ ಇದ್ದೀವಿ. ಅಟಲ್ ಬಿಹಾರಿ ವಾಜಪೇಯಿ ಅವರು ಯಾವತ್ತು ಪ್ರಧಾನಿಗಳಾದ್ರು ಅವತ್ತು ನಿಜವಾದ ಅರ್ಥದಲ್ಲಿ ಒಬ್ಬ ಪ್ರಧಾನಿ ಏನು ಕೆಲಸ ಮಾಡ್ಬೋದು ಅನ್ನೋದನ್ನ ಅವ್ರು ತೋರಿಸ್ಕೊಟ್ರು. ಯಾಕಂದ್ರೆ ಈಗ ಒಂದು ಉದಾಹರಣೆಯಾಗಿ ಹೇಳ್ಬೇಕು ಅಂತಂದ್ರೆ ಸುವರ್ಣ ಚತುಷ್ಪಥ ರೋಡ ಅದು ಏನ್ ಕಾಂಗ್ರೆಸ್ ಸರ್ಕಾರ ಇದ್ದಾಗನು ಮಾಡ್ಬೋದಿತ್ತು. ಬಟ್ ಅವಾಗ ಅವ್ರು ಮಾಡಿರುವಂತದ್ ಕಿಲೋಮೀಟರ್ ಎಷ್ಟು, 5 ವರ್ಷದಲ್ಲಿ ಅಟಲ್ ಜಿ ಮಾಡಿದಂತ ಕಿಲೋಮೀಟರ್ ಎಷ್ಟು, ಅಲ್ಲಿ ಬದಲಾವಣೆಗಳನ್ನ ಯಾವ ರೀತಿ ತಂದ್ರು. ಅದಾದ್ಮೇಲೆ ನಾವು ಮತ್ತೆ ಉದಾಹರಣೆ ನೋಡ್ಬೇಕು ಅಂತಂದ್ರೆ ಇವತ್ತು 2014ರಿಂದ ನಮ್ಮ ದೇಶದ ಚುಕ್ಕಾಣಿಯನ್ನ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿಜಿ ಅವ್ರ ಕೈ ಬಂತು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಇವತ್ತು ನಾವು ಆರ್ಥಿಕವಾಗಿ ಇರ್ಬೋದು, ಸಾಮಾಜಿಕವಾಗಿರ್ಬೋದು, ಮಹಿಳೆಯರ ವಿಷಯ ಇರ್ಬೋದು, ಯುವಕರ ವಿಷಯ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ವಿಷಯ ಇರ್ಬೋದು, ನಮ್ಮ ದೇಶದ ಸುಭದ್ರತೆಯ ವಿಷಯ ಇರ್ಬೋದು, ಎಲ್ಲಾನು ನೋಡಿದಾಗ ಕೂಡ ಬಹಳಷ್ಟು ಅಂತರದಲ್ಲಿ ಇವತ್ತು ನಾವು ಅಭಿವೃದ್ಧಿಯನ್ನ ಹೊಂದಿದ್ದೀವಿ. ಹಾಗಾಗಿ ಇವತ್ತು ಅವರಿಗೆ ಒಂದು ಕನಸಿದೆ, 2047ರವರೆಗೆ ನಮ್ಮ ಭಾರತ ದೇಶ ಇಡೀ ಜಗತ್ತಿನಲ್ಲಿ ಒಂದು ಆರ್ಥಿಕತೆಯಲ್ಲಿ ಮುಂದೆ ಬಂದು ಸರ್ವಾಂಗೀಣ ಅಭಿವೃದ್ಧಿ ಅನ್ನೋದೇನಿದೆ ಅದು ಆಗ್ಬೇಕು ಅನ್ನುವಂತ ಕನಸನ್ನು ಇಟ್ಕೊಂಡು ಅನೇಕ ಬಿಲ್ಗಳನ್ನ ತಂದಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ದೇಶ ಸುಧಾರಣೆ ಆಗ್ತಾ ಇರೋದು ಜನ ಕೂಡ ಒಪ್ಕೊಂಡಿದ್ದಾರೆ. ಮುಂಬರ್ತಕ್ಕಂತ ಸಮಯದಲ್ಲಿ ನಮ್ಮ ದೇಶ ಆರ್ಥಿಕದಲ್ಲಿ, ಯಾಕಂದ್ರೆ ನಾವು ಅಮೆರಿಕ ನಮ್ಮ ಜಗತ್ತಿನ ದೊಡ್ಡಣ್ಣ ಅಂತ ಕರ್ಸ್ಕೊತಿದ್ವಿ, ಆದ್ರೆ ಇವತ್ತು ನಮ್ಮ ಭಾರತ ಮಾತೆ ಕೂಡ ಗುರುವಿನ ಸಿಂಹಾಸನಕ್ಕೆ ಹೋಗಿ ಕೂರೋದು ಸಮಯ ಜಾಸ್ತಿ ಇಲ್ಲ, ಅದು ಬಂದೇ ಬರ್ತದೆ ಅಂತಕ್ಕಂತ ಒಂದು ವಿಶ್ವಾಸ ನನ್ಗಿದೆ. ಇವತ್ತು ಒಂದು ಬಿಲ್ ಅನ್ನ ಕೇಂದ್ರ ಸರ್ಕಾರ ತಗೊಂಡ್ ಬಂದ್ರು, ಏನು ವಿಕಸಿತ ಭಾರತ ಜಿ ರಾಮ್ಜಿ ಅಂತಕ್ಕಂಥದ್ದು. ಇದನ್ನ ತರೋದ್ರ ಉದ್ದೇಶ ಏನು ಅಂತ ಹೇಳಿ ನಾವೆಲ್ಲರೂ ಕೂಡ ಚರ್ಚೆ ಮಾಡಿದಾಗ, ನಮ್ಮ ದೇಶದ ಬೆನ್ನೆಲುಬು ಅಂತಂದ್ರೆ ರೈತರು ಅಂತ ಹೇಳ್ತೀವಿ. ನಮ್ಮ ದೇಶದಲ್ಲಿ 80% ಕೃಷಿಕರ ದೇಶ, ನಮ್ದು ಗ್ರಾಮೀಣ ಭಾಗ. ಯಾವ ಟೈಮಲ್ಲಿ ನಮ್ಮ ಗ್ರಾಮೀಣ ಭಾಗ ನಿಜವಾದ ಅರ್ಥದಲ್ಲಿ ಎಲ್ಲ ರೀತಿಯಿಂದ ಅಭಿವೃದ್ಧಿ ಆಗ್ತದೋ ಆ ಟೈಮಿಗೆ ನಮ್ಮ ಭಾರತ ದೇಶ ನಿಜವಾದ ಅರ್ಥದಲ್ಲಿ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂತ ವಿಷಯ. ಹಾಗಾಗಿ ಇವತ್ತು ಸುಮಾರು 1960ರಿಂದ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ನಡ್ಕೊಂಡೇ ಬರ್ತಿತ್ತು. ಅದರಲ್ಲೂ ಕೂಡ ಸುಮಾರು ಬಾರಿ ಹೆಸರುಗಳು ಚೇಂಜ್ ಆಯ್ತು. ಆದ್ರೂ ಕೂಡ ಕಳೆದ ಬಾರಿ 2025 ಬಿಲ್ ಬರೋಕ್ಕಿಂತ ಮುಂಚೆ ನೋಡಿದಾಗ ಏನು ಉದ್ಯೋಗ ಖಾತ್ರಿ ಯೋಜನೆಯ ಉದ್ದೇಶ ಇತ್ತು, ಆ ಉದ್ದೇಶ 100% ಯಾವಾಗ್ಲೂ ಕೂಡ ರೀಚ್ ಆಗ್ಲಿಲ್ಲ. ಅದರಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಿತ್ತು, ಲಾಭಾರ್ಥಿಗಳಿಗೆ ಅದರ ಲಾಭ ಸಿಗ್ತಿರ್ಲಿಲ್ಲ. ಹಳ್ಳಿ ಭಾಗದಲ್ಲಿ ಏನು ಅವಶ್ಯಕತೆ ಇದೆ ಅವಶ್ಯಕತೆಗೆ ಅನುಗುಣವಾಗಿ ಅಲ್ಲಿ ಕೆಲಸ ಕಾರ್ಯಗಳು ಆಗ್ತಾ ಇರ್ಲಿಲ್ಲ. ಹಾಗಾಗಿ ಅದರಲ್ಲಿ ಇರ್ತಕ್ಕಂಥ ನ್ಯೂನ್ಯತೆಗಳನ್ನ ಬದಲು ಮಾಡಿ ಅದಕ್ಕೆ ಒಂದು ಸ್ಟ್ರಾಂಗ್ ಆದಂತ ಫೌಂಡೇಶನ್ ಹಾಕಿ ಅದನ್ನ ಈಗ ರಿಲೀಸ್ ಮಾಡಿದ್ದಾರೆ. ಬಟ್ ಅದನ್ನ ಕಾಂಗ್ರೆಸ್ ಸರ್ಕಾರ, ನಮ್ಮ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅದನ್ನ ವಿರೋಧ ಮಾಡ್ತಾ ಇದೆ. ಹಾಗಾಗಿ ನಮ್ಮ ಮುಖಂಡರು, ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ವಿರೋಧ ಪಕ್ಷದ ನಾಯಕರು, ನಮ್ಮ ಎಲ್ಲ ಕರ್ನಾಟಕದಾದ್ಯಂತ ಎಲ್ಲ ನಮ್ಮ ಪದಾಧಿಕಾರಿಗಳು ಅದರ ವಿರೋಧವಾಗಿ ನಾವು ಕೂಡ ಹೋರಾಟ ಮಾಡ್ತಾ ಇದ್ದೀವಿ. ಇಂಥ ಒಳ್ಳೆ ಬಿಲ್ ಅನ್ನ ಬಂದಾಗ ಯಾವುದೇ ಸರ್ಕಾರ, ಸಹಕಾರ ಫೆಡರಲ್ ಸಿಸ್ಟಮ್ ಅಲ್ಲಿ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇದ್ದಾಗ ಕೇಂದ್ರ ಸರ್ಕಾರ ಒಳ್ಳೆ ಬಿಲ್ ಅನ್ನ ತಂದಾಗ ರಾಜ್ಯ ಸರ್ಕಾರ ಕೂಡ ಇಂಪ್ಲಿಮೆಂಟ್ ಮಾಡುವಂಥದ್ದು ಅವರ ಒಂದು ಕರ್ತವ್ಯ. ಆ ರೀತಿಯಾಗಿ ಅದನ್ನ ಅವರು ವಿರೋಧ ಮಾಡ್ತಾ ಇದ್ದಾರೆ. ಅದಕ್ಕೆ ಏನೇನೋ ಸುಳ್ಳು ಕಟ್ಟುಕತೆಗಳನ್ನ ಹೇಳ್ತಾ ಇದ್ದಾರೆ ಮತ್ತು ರೈತರಿಗೆ ಒಂದು ದಿಶಾಭೂಲ್ ಮಾಡ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದೀವಿ.
ಮೊನ್ನೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಕೂಡ ಹೇಳಿದ್ದಾರೆ, ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ಪ್ರತಿಯೊಂದು ಜಿಲ್ಲೆಗೆ ಹೋಗಿ ಇದರ ನಿಜವಾದ ಅರ್ಥ ಏನು ಅನ್ನೋದು ನಾವು ಕೂಡ ಮನವರಿಕೆ ಮಾಡ್ತೀವಿ. ಆ ಕಾಂಗ್ರೆಸ್ನವರ ಏನು ಸುಳ್ಳು ಹೇಳಿಕೆ ಇದೆನೋ ಅದಕ್ಕೆ ನಾವು ಕೂಡ ಕೌಂಟರ್ ಆಗಿ ಇವತ್ತು ನಾವು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾವು ಮಾಡ್ತಾ ಇದ್ದೀವಿ. ಮತ್ತು ಏನೇ ಬಂದರೂ ಕೂಡ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟರು, ನಾವು ಕ್ಯಾಬಿನೆಟ್ ಅಲ್ಲಿ ಇದನ್ನ ವಿರೋಧ ಮಾಡ್ತೀವಿ, 2 ದಿನದ ವಿಶೇಷ ಅಧಿವೇಶನ ಕರಿತೀವಿ, ನಾವು ಅದಕ್ಕೆ ಏನು ಉತ್ತರ ಕೊಡಬೇಕೋ ನಾವು ತಯಾರಿದ್ದೀವಿ. ಅದೇ ರೀತಿಯಾಗಿ ಕೇಂದ್ರದಲ್ಲೂ ಕೂಡ ಬಿಲ್ ತಡಿಬೇಕು ಅಂತ ಬಹಳಷ್ಟು ಏನೇನೋ ವಿರೋಧ ಮಾಡಿದ್ರು. ಆದ್ರೆ ಇದು ಒಳ್ಳೆ ಇರ್ತಕ್ಕಂಥ ಬಿಲ್ಲು, ಇದು ನಿಜವಾಗ್ಲೂ ಕೂಡ ನಮ್ಮ ದೇಶದ ಭವಿಷ್ಯದ ಬಿಲ್ಲು. ಅದನ್ನ ನಾವು ಕಾಂಗ್ರೆಸ್ನವ್ರು ಏನೋ ವಿರೋಧ ಮಾಡಿದ್ರು ಕೂಡ ನಾವು ಸಮರ್ಥವಾಗಿ ಅದನ್ನ ನಿಭಾಯಿಸ್ತೀವಿ. ಮೇಡಮ್, ಈಗಾಗಲೇ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ಗಳ ಚುನಾವಣೆ ಮತ್ತು ಗ್ರಾಮ ಪಂಚಾಯತಿ ಚುನಾವಣೆಗಳು ಕೂಡ ಹಂತದಲ್ಲಿದೆ. ಅದರಂತ ಮುಖ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಈ ಉದ್ಯೋಗ ಖಾತ್ರಿ ಯೋಜನೆ ಅನುಷ್ಠಾನ ಆಗ್ತಾ ಇರೋದ್ರಿಂದ, ಚಾಲನೆಯಲ್ಲಿರುವುದರಿಂದ ಈ ರಾಜಕೀಯವಾಗಿ ಇದನ್ನು ನೋಡ್ತಾ ಇದ್ರೆ ಎಲ್ಲಿ ಮೂಲ ಉದ್ದೇಶವನ್ನ ಈ ಉದ್ದೇಶದಿಂದ ದೂರ ಹೋಗ್ತಾ ಇದೆ ಅನ್ನುವಂಥ ಒಂದು ಭಾವನೆ ಜನರಲ್ಲಿಯೂ ಇದೆ. ಮತ್ತು ಏನು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡುವಂತ ಫಲಾನುಭವಿಗಳಿಗೂ ಅದೇ. ಇದ್ರ ಕಡೆ ಒಂದು ಅವ್ರ ವಿಶ್ವಾಸವನ್ನ ಯಾವ ರೀತಿ ವ್ಯಕ್ತಪಡಿಸ್ತೀರಿ? ಅವ್ರ ವಿಶ್ವಾಸಗಳನ್ನ ಯಾವ ರೀತಿ ತಮ್ಮ ಈ ಉದ್ದೇಶವನ್ನ ನಾನು ಹೇಳಿದ ರೀತಿಯಲ್ಲಿ ಅವರು ತಪ್ಪು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿ ಅದನ್ನ ಕೆಡಿಸುವಂತದನ್ನ ಮಾಡ್ತಾ ಇದ್ದಾರೆ. ಬಟ್ ಈ ರೀತಿ ಕಾಂಗ್ರೆಸ್ ಸರ್ಕಾರ ಮಾಡೋದ್ರಿಂದ ನಷ್ಟ ಯಾರಿಗಾಗ್ತದೆ ಅನ್ನೋದನ್ನ ಸರ್ಕಾರ ಯೋಚನೆ ಮಾಡ್ಬೇಕು. ಇದನ್ನ ನಾವು ವಿರೋಧ ಮಾಡಿದ್ರೆ ನಷ್ಟ ಆಗೋದು ನಮ್ಮ ಕರ್ನಾಟಕ ಜನತೆಗೆ, ನಮ್ಮ ಕರ್ನಾಟಕದ ರೈತರಿಗೆ, ನಮ್ಮ ಕರ್ನಾಟಕದ ಗ್ರಾಮೀಣ ಭಾಗದ ಜನರಿಗೆ. ಹಾಗಾಗಿ ಈಗ ಗ್ರಾಮ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕಾ ಪಂಚಾಯತ್ ಇರ್ಬೋದು, ಇದನ್ನೇನ್ ಮಾಡ್ತಾ ಇದ್ದಾರೋ ಅದನ್ನ ನಾವು ಕೂಡ ಅಷ್ಟೇ ಸಮರ್ಥವಾಗಿ ಅದನ್ನ ಜನರಿಗೆ ತಲುಪಿಸುವಂತ ಪ್ರಾಮಾಣಿಕ ಒಂದು ಕಾರ್ಯವನ್ನ ನಾವು ಮಾಡ್ತಾ ಇದೀವಿ. ಜನನು ಕೂಡ ಈಗ 10-15 ವರ್ಷದ ಹಿಂದೆ ಇರ್ತಕ್ಕಂಥ ಮೆಂಟಾಲಿಟಿ ಜನ ಈಗಿಲ್ಲ. ಈಗ ಎಲ್ಲರೂ ಕೂಡ ಏನು ಅಂದ್ರೆ ಒಂದು ಅಲರ್ಟ್ ಆಗಿದ್ದಾರೆ. ಅವ್ರಿಗೂ ಕೂಡ ರಾಜಕೀಯದ ಬಗ್ಗೆ ಅನುಭವ ಇದೆ. ಯಾಕಂದ್ರೆ ಜನ ನಮ್ಗಿಂತಾನು ಚೆನ್ನಾಗಿ ಬುದ್ಧಿವಂತರಿದ್ದಾರೆ. ಯಾರು ಏನ್ ಮಾಡ್ತಾ ಇದ್ದಾರೆ, ಯಾರು ಯಾವ ರೀತಿ ತರ್ತಾ ಇದ್ದಾರೆ, ಯಾರಿಂದ ಯಾರಿಗ್ ಲಾಭ ಆಗ್ತಾ ಇದೆ, ಅದನ್ನೆಲ್ಲಾನು ಕೂಡ ಯೋಚನೆ ಮಾಡ್ತಾರೆ. ಹಾಗಾಗಿ ನಮ್ಮ ಪಕ್ಷದ ಎಲ್ಲ ಮುಖಂಡರು, ನಾವು ಎಲ್ಲ ಪದಾಧಿಕಾರಿಗಳ ಜೊತೆಗೆ ಜನ ಕೂಡ ಅಷ್ಟು ಮುಗ್ಧರಿಲ್ಲ, ಅಷ್ಟು ಅವರಿಗೆ ವಿಚಾರವಂತರಿಲ್ಲ ಅನ್ನಕ್ಕೆ ಬರೋದಿಲ್ಲ. ಅವರು ಕೂಡ ಅದನ್ನ ಯೋಚನೆ ಮಾಡ್ತಾರೆ. ಜನಾನೇ ಅವ್ರಿಗೆ ತಕ್ಕ ಉತ್ತರ ಕೊಡ್ತಾರೆ ಇಲೆಕ್ಷನ್ ಅಲ್ಲಿ. ಮೇಡಮ್, ಈಗಾಗಲೇ ರಾಜಕೀಯ ಬೆಳವಣಿಗೆಗಳನ್ನು ತಾವು ನೋಡ್ತಾ ಇದ್ದೀರಿ, ಗಮನಿಸ್ತಾ ಇದ್ದೀರಿ. ವಿರೋಧವಾಗಿ ಆಗಲಿ ರಾಜ್ಯ ಸರ್ಕಾರದ ಮೇಲೆ ಅನೇಕ ಆರೋಪಗಳನ್ನು ತಾವು ಮಾಡಿದ್ರಿ. ಈಗಾಗಲೇ ಅಷ್ಟರ ಮಧ್ಯೆಯೂ ಸಿದ್ದರಾಮಯ್ಯನವರು ಒಂದು ಐತಿಹಾಸಿಕ ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ. ಬಿಜೆಪಿ ಮತ್ತು ತಾವು ಯಾವ ರೀತಿ ನೋಡ್ತೀರಿ ಮೇಡಮ್? ಅವರ ಪಕ್ಷದ ಯಾರೇ ಇದ್ರು ಕೂಡ ಪಕ್ಷದ ನಾಯಕರ ಬಗ್ಗೆ ಅವ್ರು ಹೇಳ್ಕೊಳ್ಳುವಂಥದ್ದು ಅದು ಧರ್ಮಸಿದ್ಧ ಹಕ್ಕು. ಅದು ಯಾವುದೇ ಪಕ್ಷ ಇದ್ರೂ ಕೂಡ ಆಗ್ತದೆ. ಬಟ್ ಇವರು ಮೊರಾರ್ಜಿ ದೇಸಾಯಿ ಅವ್ರಕ್ಕಿಂತ ಜಾಸ್ತಿ ಬಜೆಟ್ ಮಂಡನೆ ಮಾಡಿರ್ಬೋದು, ಹೆಚ್ಚು ವರ್ಷ ಮಾಡಿರ್ಬೋದು. ಆದ್ರೆ ಎಷ್ಟರ ಮಟ್ಟಿಗೆ ಕರ್ನಾಟಕದ ಲಾಭ ಆಯ್ತು, ಎಷ್ಟರ ಮಟ್ಟಿಗೆ ಕರ್ನಾಟಕದ ಜನತೆಗೆ ನ್ಯಾಯ ಸಿಕ್ತು, ಮತ್ತು ಇತ್ತೀಚಿನ ಒಂದು 3 ವರ್ಷದ ಆಗುಹೋಗುಗಳನ್ನ ನೋಡಿದಾಗ ಅವ್ರ ಮೇಲೆ ಏನೇನ್ ಆರೋಪ ಆಯ್ತು, SC/ST ಫಂಡ್ ಎಲ್ಲಿ ಡೈವರ್ಟ್ ಆಯ್ತು, ಮಹಿಳೆಯರ ಮೇಲೆ ಯಾವ ತರ ದೌರ್ಜನ್ಯ ಆಗ್ತಾ ಇದೆ. ಇವತ್ತು ನಾನು ಒಬ್ಬ ಮಹಿಳಾ ಶಾಸಕಿ, ನಾನು ಜನರಲ್ ಅಲ್ಲಿ ರಿಸರ್ವೇಶನ್ ಅಲ್ಲಿ ನಿಂತು ಮಹಿಳಾ ರಿಸರ್ವೇಶನ್ ಕೋಟಾದಲ್ಲಿ ನಾನು ಆರ್ಸ್ ಬಂದಿಲ್ಲ. ನಾನು ಕೂಡ ಜನರಲ್ ಅಲ್ಲಿ ಹೋರಾಟ ಮಾಡಿ 3 ಬಾರಿ ಆರ್ಸ್ ಬಂದಿದ್ದೀನಿ. ಇವತ್ತು ಸುಳ್ಯದ ನಮ್ಮ MLA ಭಾಗೀರಥಿ ಮರಳಯ್ಯ ಅವರು ಕೂಡ ಒಬ್ಬ ದಲಿತ ಮಹಿಳೆ. ಅವಳು ಕೂಡ ಅಲ್ಲಿ ಹೋರಾಟ ಮಾಡಿ ಗೆದ್ದು ಬಂದಿರುವಂತದ್ದು. ಯಾರೋ ಒಬ್ರು ಪೋಸ್ಟ್ ಹಾಕ್ತಾರೆ, ಇವತ್ತು ಅವ್ರಿಲ್ಲ, ದಿವಂಗತರಾಗಿದ್ದಾರೆ, ಅವ್ರಿಗೆ ಶ್ರದ್ಧಾಂಜಲಿ ಅರ್ಪಣೆ ಮಾಡ್ಬೇಕು ಅಂತ ಹೇಳಿ. ಹಾಗಾದ್ರೆ ನಾವೆಲ್ಲ ಕರ್ನಾಟಕದ ಮಹಿಳೆಯರು ಏನ್ ತಿಳ್ಕೊಬೇಕು? ನಮಗೇನ್ ಸುರಕ್ಷೆ ಇದೆ, ನಮಗೇನು ಸರ್ಕಾರದ ಬೆಂಬಲ ಇದೆ? ಯಾರೋ ಒಬ್ರು ಆ ರೀತಿ ಒಬ್ಬ ಮಹಿಳಾ ಶಾಸಕಿಗೆ ಆ ರೀತಿ ಪೋಸ್ಟ್ ಹಾಕಿದಾಗ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಕೈಕಟ್ಟಿ ಯಾಕೆ ಕೂತಿದೆ? ಆ ಸೈಬರ್ ಕ್ರೈಮ್ನವ್ರ ಹತ್ರ ಅದನ್ನ ತೆಗಿಸ್ಬೋದಿತ್ತು, ಆ ಅಪರಾಧಿ ಯಾರು ಅಂತ ಹೇಳಿ ತಿಳ್ಕೊಬೋದಿತ್ತು, ಅವನಿಗೆ ಕಠಿಣ ಶಿಕ್ಷೆ ಕೊಡ್ಬೋದಿತ್ತು. ಒಬ್ಬ ಮಹಿಳಾ ಶಾಸಕಿಗೆನೆ ಒಂದು ಸಂರಕ್ಷಣೆ ಇಲ್ಲದಂತ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ನಮ್ಮ ಕರ್ನಾಟಕ ರಾಜ್ಯದ ಮಹಿಳೆಯರಿಗೆ ಏನ್ ಸಂರಕ್ಷಣೆ ಕೊಡ್ತದೆ ಅಂತಕ್ಕಂಥದ್ದು ನಮ್ಮೆಲ್ಲರ ವಾದ. ಅದೇ ಹೋರಾಟ ನಾವೀಗ ಮಾಡ್ತಾ ಇದ್ದೀವಿ. ಮೇಡಮ್, ಕೊನೆಯದಾಗಿ ಬಜೆಟ್ ಮಂಡನೆ ಆಗ್ತಾ ಇದೆ. 18ನೇ ಬಾರಿಗೆ ಸಿದ್ದರಾಮಯ್ಯನವರು ಬಜೆಟ್ ಏನ್ ನಿರೀಕ್ಷೆ ಇಟ್ಟಿದ್ದೀರಿ? ಯಾವ ರೀತಿ ಸರ್ಕಾರದ ಮೇಲೆ ತಮ್ಮ ನಿರೀಕ್ಷೆ, ಭರವಸೆ ಈ ಬಜೆಟ್ದಿಂದ? ನಿರೀಕ್ಷೆ ಇಡುವಂತ ಕಾಲನೇ ಹೋಯ್ತು. ಏನೋ ಒಬ್ಬ CM ಒಂದು ಬಜೆಟ್ ವರ್ಷಕ್ಕೆ ಮಂಡನೆ ಆಗ್ತದೆ ಅಂತಂದ್ರೆ ನಾವೆಲ್ಲರೂ ಕೂಡ ಜಾತಕ ಪಕ್ಷಿಯಂತೆ ಅದನ್ನ ಸ್ವಾಗತ ಮಾಡೋದಕ್ಕೆ ಮತ್ತು ನಿರೀಕ್ಷೆಯನ್ನ ಇಟ್ಕೊಂಡು ಕೂರ್ತಾ ಇದ್ವಿ. ಆದ್ರೆ ಇತ್ತೀಚಿನ 2-3 ಬಜೆಟ್ಗಳನ್ನ ನೋಡಿದಾಗ ಯಾವುದೇ ರೀತಿಯ ನಿರೀಕ್ಷೆ ಯಾವ ಶಾಸಕರಲ್ಲೂ ಕೂಡ ಇಲ್ಲ. ಈವನ್ ಕಾಂಗ್ರೆಸ್ ಪಕ್ಷದ ಶಾಸಕರಿಗೂ ಕೂಡ ಅದ ನಿರೀಕ್ಷೆ ಇಲ್ಲ. ಯಾಕಂದ್ರೆ ಕಳೆದ ಬಾರಿಯಲ್ಲಿ ಆದಂತ ಬಜೆಟ್ ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗಿದೆ ಅನ್ನೋದನ್ನ ನಮಗ್ ಕೊಡ್ಲಿ.
ಅದು ಬಜೆಟ್ ಮಂಡನೆ ಮಾಡೋದು ಮುಖ್ಯ ಅಲ್ಲ, ಅದನ್ನ ಇಂಪ್ಲಿಮೆಂಟ್ ಮಾಡೋದು ಬಹಳ ಮುಖ್ಯ. ಹಾಗಾಗಿ ಯಾವ ನಿರೀಕ್ಷೆ ಇಡೋದಕ್ಕೆ ನಮಗೆ ಸಾಧ್ಯನೇ ಇಲ್ಲ. ಅದೇನೋ ಒಂದು ರೂಢಿ ಪ್ರಕಾರ ಒಂದು ಬಜೆಟ್ ಅನ್ನ ಮಂಡನೆ ಮಾಡಬಹುದು. ಮುಂದೆ ಏನಾಗ್ತದೋ ಗೊತ್ತಿಲ್ಲ. ಕುರ್ಚಿ ಜಗ್ಗಾಟ ನಡೀತಾ ಇದೆ, ಕುರ್ಚಿ ಬಗ್ಗೆ ಓಡಾಟ ನಡೀತಾ, ದಿಲ್ಲಿ ಟೂರ್ ಆಗ್ತಾ ಇದೆ. ಬಟ್ ಯಾವ ನಿರೀಕ್ಷೆ ಇಟ್ಕೊಳ್ಳಕ್ಕೂ ಈ ಸರ್ಕಾರದ ಮೇಲೆ ಸಾಧ್ಯ ಇಲ್ಲ. ಚಿಕ್ಕೋಡಿ ಜಿಲ್ಲೆ ನಿರೀಕ್ಷೆಯನ್ನು ತಾವು ಇಟ್ಕೊಂಡಿದ್ದಾರೆ. ಚಿಕ್ಕೋಡಿ ಜಿಲ್ಲೆ ಬಗ್ಗೆ ನಾನು ಬಹಳಷ್ಟು ಪ್ರಾಮಾಣಿಕವಾಗಿ ಹೋರಾಟ ಮಾಡಿದೆ. ಕಳೆದ ಹಲವಾರು ವರ್ಷಗಳಿಂದಾನು ಮಾಡ್ತಾ ಇದ್ದೀವಿ. ಈ ಸರ್ಕಾರ ಬಂದ್ಮೇಲೆ ಪ್ರತಿಯೊಂದು ಅಧಿವೇಶನದಲ್ಲೂ ಕೂಡ ನಾನು ಅದ್ರ ಬಗ್ಗೆ ಧ್ವನಿ ಎತ್ತಿದ್ದೀನಿ. ಯಾಕಂದ್ರೆ ಅಖಂಡ ದೊಡ್ಡ ಜಿಲ್ಲೆ ಇರೋದ್ರಿಂದ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಇಷ್ಟು ದೊಡ್ಡ ಜಿಲ್ಲೆ, ನಾನು ಒಂದು ಉದಾಹರಣೆ ಹೇಳ್ತೀನಿ. ಗೋವಾ ರಾಜ್ಯ ಮತ್ತು ನಮ್ಮ ಬೆಳಗಾವಿ ಜಿಲ್ಲೆ ಎರಡೂ ಕೂಡ ಅಷ್ಟೇ. ನಾವು ಒಂದು ಸ್ಟೇಟ್ ನೋಡಿದಾಗ ನಮ್ಮ ಜಿಲ್ಲೆ ಅಷ್ಟು ದೊಡ್ಡ ಜಿಲ್ಲೆ ಇದೆ. ಹಾಗಾಗಿ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಮೊದಲಿನಿಂದಾನು ಒಂದು ಕೂಗಿದೆ, ಮೊದಲಿನಿಂದಾನು ಹೇಳಿದ್ದಾರೆ. ರಾಮಕೃಷ್ಣ ಹೆಗಡೆ ಅವರು ಇದ್ದಾಗಲೂ ಕೂಡ ಘೋಷಣೆ ಆಗಿತ್ತು, ಚಿಕ್ಕೋಡಿ ಜಿಲ್ಲೆ ಆದ್ರೆ ಆ ಕಡೆ ಗಡಿ ಭಾಗಕ್ಕೆ ಅದರ ಒಂದು ಲಾಭ ಆಗ್ತದೆ, ಅಲ್ಲಿ ಬೆಳವಣಿಗೆ ಮತ್ತು ಡೆವಲಪ್ಮೆಂಟ್ ಆದ್ರೆ ಆ ಭಾಗದ ಜನರಿಗೆ ಒಂದು ನ್ಯಾಯ ಸಿಗ್ತದೆ ಅನ್ನುವಂತ ಉದ್ದೇಶ ಇಟ್ಕೊಂಡು ನಾವು ಮಾಡಿದ್ವಿ. ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಬಟ್ ನಿರೀಕ್ಷೆ ಹುಸಿ ಆಗ್ತದೆ ಅಂತಕ್ಕಂಥ ಹೆದರಿಕೆ ಬರ್ತದೆ. ಆದ್ರೆ ಅದು ಆಗೋವರೆಗೂ ಬಿಡಬಾರ್ದು ಅಂತಕ್ಕಂಥದ್ದನ್ನ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಮುಂದೆ ಕಾದು ನೋಡೋಣ. घरी अभ्यासाचा मूड होत नाहीये, शांत वातावरण मिळत नाहीये, फोकस होत नाहीये. अहो मग आता काळजी करू नका. आपल्या जयसिंगपूर मध्ये सुरू झालाय फुल एसी आणि एकदम शांत अभ्यासिका. कुठे? व्हिडिओ पूर्ण बघा, सांगतो. तुमची एनर्जी सक्सेस मध्ये कन्वर्ट करणारी ही आहे आपल्या जयसिंगपूर मधील विजडम लायब्ररी, जिथे तुम्ही फुल फोकस होऊन शांतपणे तुमचा अभ्यास करू शकता. कारण ही आपल्या जयसिंगपूर मधील एकमेव फुल एसी लायब्ररी आहे, जिथे तुम्हाला मिळतं फ्री रजिस्ट्रेशन, शांत वातावरण, कम्फर्टेबल चेअर्स, गर्ल्स आणि बॉयज साठी सेपरेट सिटिंग एरिया, प्रत्येक डेस्कला स्टिकिंग नोट्सचे नोटीस बोर्ड, स्वतंत्र डेस्क लाईट, पिण्यासाठी ऑरो कोल्ड वॉटर, सीसीटीव्ही, डेली न्यूजपेपर आणि सगळ्यात महत्त्वाचे म्हणजे हाय स्पीड इंटरनेट. सोबतच प्रत्येक डेस्कला स्वतंत्र चार्जिंग पॉइंट, रिमोट फॅन, सेपरेट कॅफेटेरिया, जिथे बसून तुम्ही तुमचा टिफिन खाऊ शकता. सोबतच गर्ल्स बॉयज साठी सेपरेट टॉयलेट देखील आहे आणि प्रशस्त असं पार्किंग देखील आहे. त्यामुळे आता तुमच्या घरची गडबड, मोबाईलचा व्यत्यय आणि इतर सर्व आवाजापासून दूर जाऊन जर फोकस होऊन अभ्यास करायचा असेल तर विजडम लायब्ररी हा एक उत्तम पर्याय आहे. आताच डिस्प्लेवरच्या नंबरला कॉल करून तुमचं रजिस्ट्रेशन करा आणि हा व्हिडिओ सर्व अभ्यासू मित्रांना शेअर करा.